ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಮಾತನಾಡಿದರೆ ಹುಷಾರ್. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುರದಗಡ್ಡೆ ಮುನೇಗೌಡರಿಗೆ ಸಂಸದ ಸುಧಾಕರ್ ಬೆಂಬಲಿಗರಿಂದ ಎಚ್ಚರಿಕೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಮತ್ತೆ ಆರಂಭವಾದ ಟಾಕ್ ವಾರ್. ಕೋಲಾರ ನಗರದಲ್ಲಿ ಹುಚ್ಚುನಾಯಿ ಅಟ್ಟಹಾಸ. ಕೋಲಾರ ಆರ್ಟಿಒ ಕಚೇರಿ ಬಳಿ ಹುಚ್ಚುನಾಯಿ ದಾಳಿ. 20ಕ್ಕೂ ಹೆಚ್ಚು ಮಂದಿಗೆ ಗಾಯ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಗುಡಿಬಂಡೆಯ ಇಂದಿರಾನಗರದ 1ನೇ ವಾರ್ಡಿನಲ್ಲಿ ರಸ್ತೆ ಅವ್ಯವಸ್ಥೆ. ಹದಗೆಟ್ಟ ರಸ್ತೆಯಲ್ಲಿ ಸಂಚರಿಸಲು ಪಾದಚಾರಿಗಳು, ವಾಹನ ಸವಾರರ ಪರದಾಟ. ರಸ್ತೆಗೆ ಹರಿಯುತ್ತಿರುವ ನೀರು ಗಮನ ಹರಿಸದ ಅಧಿಕಾರಿಗಳು. ವಾರ್ತೆಗಳ ವಿವರ. ಕಳೆದ ಕೆಲ ದಿನಗಳಿಂದ ತಣ್ಣಗಾಗಿದ್ದ ಕಾಂಗ್ರೆಸ್ ಬಿಜೆಪಿ ನಡುವಿನ ಟಾಕ್ ವಾರ್ ಇದೀಗ ಮತ್ತೆ ಆರಂಭವಾಗಿದೆ. ಇನ್ನೇನು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಬರಲಿವೆ ಎಂದೋ ಇಲ್ಲವೇ ನಗರಸಭೆ ಚುನಾವಣೆಗಳು ಆಗಮಿಸಲಿವೆ ಎಂದೋ ಗೊತ್ತಿಲ್ಲ. ಉಭಯ ಪಕ್ಷಗಳ ನಾಯಕರು ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡುವ ಮೂಲಕ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ಹೌದು, ಕಳೆದ ವಿಧಾನಸಭಾ ಚುನಾವಣೆ ವೇಳೆಯಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮಾತಿನ ಚಕಮಕಿ ನಡೆಯುತ್ತಲೇ ಇದೆ. ಆಗಾಗ ತಣ್ಣಗಾಗಿ ಮತ್ತೆ ಭುಗಿಲೇಳುವುದು ಸಾಮಾನ್ಯವಾಗಿದೆ. ಇದೀಗ ಮತ್ತೆ ಉಭಯ ಪಕ್ಷಗಳ ನಾಯಕರ ನಡುವೆ ಟಾಕ್ ವಾರ್ ಶುರುವಾಗಿದ್ದು, ಒಬ್ಬರಿಗೆ ಮತ್ತೊಬ್ಬರು ಎಚ್ಚರಿಕೆ ನೀಡುವ ಮಟ್ಟಕ್ಕೆ ಈ ಮಾತುಗಳು ಬೆಳೆದು ನಿಂತಿವೆ. ಇತ್ತೀಚೆಗೆ ಪಿರೇಸಂದ್ರದಲ್ಲಿ ನಡೆದ ಕಾರ್ಯಕ್ರಮ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುರದಗಡ್ಡೆ ಮುನೇಗೌಡ ಮಾತುಗಳು ಬಿಜೆಪಿ ನಾಯಕರನ್ನ ಕೇಳಿಸಿದ್ದು, ಇನ್ನು ಮುನೇಗೌಡ ವಿರುದ್ಧ ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು. ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗೃಹ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಮರಳಕುಂಟೆ ಕೃಷ್ಣಮೂರ್ತಿ, ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಮಾತನಾಡಿದ್ರೆ ನಾವು ತಿರುಗಿ ಬೀಳಬೇಕಾಗುತ್ತದೆ. ಒಡೆದು ಆಳುವ ತಂತ್ರದ ಮೂಲಕ ಅಧಿಕಾರ ಪಡೆಯುವ ಅವಕಾಶವಾದಿತನ ನಿಮ್ಮ ಗುಣ ಎಲ್ಲರಿಗೂ ಗೊತ್ತಿದೆ ಎಂದು ಮುನೇಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂಸದ ಸುಧಾಕರ್ ಅವರು ಕಳೆದ 10 ವರ್ಷಗಳ ತಮ್ಮ ಶಾಸಕರ ಅವಧಿಯಲ್ಲಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ಪೊಲೀಸರ ಪ್ರಭಾವ ಬಳಸಿ ಅವರನ್ನ ಜೈಲುಗಟ್ಟಿ ತಾಲೂಕಿನಲ್ಲಿ ನೆಮ್ಮದಿ ಹಾಳು ಮಾಡಿದ್ರು ಎಂದು ಹೇಳಿದ್ದು, ಈ ವಿಚಾರವಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುರದಗಡ್ಡೆ ಮುನೇಗೌಡ ವಿರುದ್ಧ ಸಂಸದರ ಬೆಂಬಲಿಗರು ನಮ್ಮ ನಾಯಕರ ವಿರುದ್ಧ ಮಾತನಾಡಿದ್ರೆ ಹುಷಾರ್ ಎಂದು ಎಚ್ಚರಿಕೆ ನೀಡಿದ್ರು. ಮುನೇಗೌಡರು ಹೇಳಿದ್ರು, ಇದುವರೆಗೂ ಎಷ್ಟೋ ಜನ ಎಮ್ಮೆಗಾದ್ರು, ಆದರೆ ಹಿಂದೆ 10 ವರ್ಷದಾಗೆ ಹಲವಾರು ಜನ ಜೈಲು ಸೇರಿದ್ರು, ಕೇಸಿಗೆ ಹಾಕ್ಸಿದ್ರು, ಅದು ಇದು ಅಂತಕ್ಕಂಥ ಮಾತುಗಳನ್ನು ಮಾತಾಡಿದರು. ಮುನೇಗೌಡರು ಅವರ ಹಿನ್ನೆಲೆ, ಬಚ್ಚೇಗೌಡರು ಶಾಸಕರಾಗಿರಬೇಕಾಗಿದ್ದರೆ ಅವ್ರ ಜೊತೆನೇ ಜಿಲ್ಲಾ ಪಂಚಾಯತಿ ಸದಸ್ಯರಾದರು, ಅಧ್ಯಕ್ಷರಾದರು. ಅವರ ಅಧಿಕಾರ ಮುಗ್ದಿದ ತಕ್ಷಣವೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು. ಬಚ್ಚೇಗೌಡರನ್ನ ನಾನಾ ರೀತಿ ಟೀಕೆಗಳು ಮಾಡಿದ್ರು ತಾಲೂಕಲ್ಲಿ. ಯಾವ ರೀತಿ ಅಂದರೆ ನಾನಾ ರೀತಿ ಟೀಕೆಗಳು ಮಾಡಿದ್ರು. ಆದರೆ ನಿನ್ನೆ ಹೋಗಿ ಕಾಗಿಡ್ಕೊಂಡ್ರು. ನಿನ್ನೆ ಮತ್ತೆ ಹೋಗಿ ಬಚ್ಚೇಗೌಡರನ್ನ ಕಾಗಿಡ್ಕೊಂಡ್ರು. ಆ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಆಮೇಲೆ ನಮಗೆ 23ರಲ್ಲಿ ನಮ್ಮ ಹತ್ರ ಬಂದು ನಾನು BJPಗೆ ಸೇರ್ತೀನಿ, ನನಗೇನು ಅಧಿಕಾರ ಬೇಡ, ನಮ್ಮ ಡಾಕ್ಟ್ರ್ ಸಿಕ್ಕೋದಿಲ್ಲ, ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ, ಅವ್ರ ಜೊತೆ ನಾವು ಓಡಾಡ್ಕೊಂಡಿರ್ತೀವಿ, ನನಗೆ ಅಧಿಕಾರನೇ ಬೇಡ, ನಾನು ಬೆಂಗಳೂರಿಗೆ ಯಾವುದನ್ನು ಕಾರ್ಪೊರೇಟ್ ಕೊಟ್ಟರೆ ಸಾಕು ಅಂತಕ್ಕಂಥ ಮುನ್ನೆಯನ್ನು ಇಟ್ಕೊಂಡು ನಮ್ಮ ನಾಯಕರು ಸೇರಿಸ್ಕೊಂಡ್ರು. ನಾವು ಒಬ್ಬರ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾದ್ರೆ, ಇವತ್ತು ನಾನು ರಾಜಕಾರಣ ಸುಮಾರು ಒಂದು 25-28 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. ನಾನು GH ನಾಗರಾಜಣ್ಣವ್ರ ಜೊತೆ ರಾಜಕಾರಣ ಮಾಡಿದ್ದೀನಿ. ಅವರು ನಾನು APMC ಅಧ್ಯಕ್ಷ ಮಾಡಿದ್ರು.
ಆದರೂ ನಾನು ಇದುವರೆಗೂ ಅವ್ರನ್ನ ಟೀಕೆ ಮಾಡಿಲ್ಲ. ಇವತ್ತು ಅವ್ರು ನೋಡಿದ್ರೆ ನಾವು ಗೌರವ ಕೊಟ್ಟು ನಡ್ಕೊತೀವಿ. ಅದೇ ರೀತಿ ಆಂಜನಪ್ಪಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು. ಇವತ್ತಕ್ಕೂ ಅವ್ರನ್ನ ಅದೇ ಭಾವನೆ, ಅದೇ ಗೌರವ ಕೊಡ್ತೀವಿ. ಅವರು ನಮ್ಮನ್ನು ಅದೇ ರೀತಿ ನೋಡ್ಕೊತಾರೆ. ನಮ್ಗೆ ಯಾರು ಆಗಿರ್ತಾರೋ ಅದನ್ನ ನೆನೆಸ್ಕೊಳ್ತಕ್ಕಂಥದ್ದು ಮನುಷ್ಯನ ಗುಣ. ನಮ್ಗೆ ಆಗಿರೋರನ್ನ ಪಾರ್ಟಿ ಚೇಂಜ್ ಮಾಡಿದ್ದು ವಾರದಲ್ಲಿ ಅವ್ರನ್ನ ಟೀಕೆ ಮಾಡೋದು, ನಾನಾ ರಾಜಕಾರಣಿಗೆ ಮಾತಾಡ್ತಕ್ಕಂಥದ್ದು ಸರಿ ಈಗ, ಮನುಷ್ಯತ್ವನೂ ಆಗ. ಇದು ಹೆಚ್ಚಿನ ದಿನ ಇರೋದೀಗ ಮುನೇಗೌಡ್ರೆ. ನಮ್ಮ ನಾಯಕರು 10 ವರ್ಷದಾಗ ಏನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಬಾ, ಎದುರುಗಡೆ ಬಾ, ಮುಖಾಮುಖಿ ಕೂತ್ಕೋ, ಏನಾಗ ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥದ್ದು ತೋರಿಸ್ತೀವಿ. ಅದ್ರ ಜೊತೆಗೆ ಏನು ಸುಮಾರು ಜನ ಜೈಲಿಗೆ ಹಾಕ್ಸಿದ್ದಾರೆ ಅಂತ ಮಾತಾಡಿದ್ಯಾಗ ನೀನು ಒಂದೊಂದೇ ಉದಾಹರಣೆ ಕೊಡು, ನಾನು ಅದಕ್ಕೆ ಉದಾಹರಣೆ ಕೊಡ್ತೀನಿ. ನಮ್ಮ ನಾಯಕರು ಇದುವರೆಗೂ ದೇಶದ ರಾಜಕಾರಣ ಅವ್ರು ಮಾಡೇ ಈಗ, ಅವ್ರಿಗೆ ಅವಶ್ಯಕತೆನೇ ಈಗ. ಒಟ್ಟಿನಲ್ಲಿ ಕಳೆದ ಕೆಲ ದಿನಗಳ ಹಿಂದಿನವರೆಗೂ ಪುರದಗಡ್ಡೆ ಮುನೇಗೌಡ ಅವರು ಸಂಸದ ಸುಧಾಕರ್ ಅವರ ಪಾಳೆಯದಲ್ಲಿ ಇದ್ರು. ಇದೀಗ ಶಾಸಕ ಪ್ರದೀಪ್ ಈಶ್ವರ್ ಪಾಳೆಯಕ್ಕೆ ಜಂಪ್ ಆಗಿದ್ದು ಸಂಸದರ ವಿರುದ್ಧ ಮಾತನಾಡಿದ್ರು. ಇದು ಸಂಸದರ ಬೆಂಬಲಿಗರನ್ನ ಕೆರಳಿಸಿದ್ದು ಮತ್ತೆ ಮಾತನಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. ಹಿಂದೆ ಶಾಸಕರಿಗೆ ಸಂಸದರ ವಿರುದ್ಧ ಮಾತನಾಡಿ ಸುದ್ದಿಯಾಗುತ್ತಿದ್ರು. ಇದೀಗ ಮುನೇಗೌಡರು ಸುದ್ದಿಯಾಗುತ್ತಿದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ಹೆಸರಿನಲ್ಲಿ ಮುಖಂಡರ ಟಾಕ್ ವಾರ್ ಮತ್ತೆ ಶುರುವಾದಂತಾಗಿದೆ. ಇದು ಎಲ್ಲಿಯವರೆಗೆ ಮುಂದುವರಿಯಲಿದೆ ಎಂಬುದು ಕಾದು ನೋಡಬೇಕಿದೆ. ಸರ್, ಇವತ್ತು ಸೋಮವಾರ ಪೆರೇಸಂದ್ರದಾಗೆ ಕಾಂಗ್ರೆಸ್ ಒಂದು ಗುದ್ಗು ಪೂಜೆ ಸಭೆ ಆಗುತ್ತೆ. ಆ ಸಭೆಗೆ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಮುನೇಗೌಡರು ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟ್ರ್ ಬಗ್ಗೆ ಈ ನಾಯಕವಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇವತ್ತು ನಾವು ಪ್ರತಿಗೋಷ್ಠಿಯನ್ನು ಕರೆದಿದ್ದೀವಿ. ಇವತ್ತು 10 ವರ್ಷದಾಗ ಏನು ಅಭಿವೃದ್ಧಿ ಆಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. 75 ವರ್ಷದಲ್ಲಿ ಆಗದೇ ಇರತಕ್ಕಂಥ ಕೆಲಸವನ್ನು 10 ವರ್ಷದಾಗ ನಮ್ಮ ನಾಯಕರು ಮಾಡಿದ್ದಾರೆ. ಸುಮ್ಮನೆ ನಾನು ಭಾಷಣ ಮಾಡ್ತಾಯಿದ್ದೆ, ಇವಾಗ ಕಣ್ಣಿಗೆ ಕಾಣಿಸ್ತಾ ಇದೆ. ಇವತ್ತು ನಮ್ಮ ಭಾಗದಾಗ 1500 ಅಡಿ ಬೋರ್ ಕೊರೆದ್ರು ನೀರು ಸಿಗದೇ ಇರತಕ್ಕಂಥ ಪರಿಸ್ಥಿತಿಯಾಗಿ ಅರ್ತು ಬೆಂಗಳೂರು ನೀರನ್ನು ಶುದ್ಧೀಕರಣ ಮಾಡಿ ಕೆರೆಗೆ ತುಂಬಿಸ್ತಕ್ಕಂಥ ಯೋಜನೆ. ಇವತ್ತು ರೈತರು 3 ವರ್ಷದಿಂದ ನೆಮ್ಮದಿಯಾಗಿ ನಾವು ಜೀವನ ಮಾಡ್ತಾಯಿದ್ದೀವಿ. 200 ಅಡಿ 300 ಅಡಿಗೆ ನೀರು ಸಿಗ್ತಕ್ಕಂಥ ಕೆಲಸ. ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜನ್ನು ತಂದಿದ್ದಾರೆ, ಈಶಾ ಫೌಂಡೇಶನ್ನ ತಂದಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು ರಸ್ತೆ ನಾವು ಧರ್ಮಸ್ಥಳಕ್ಕೆ ಹೋದ್ರೆ ಯಾವ ರೀತಿ ಅನುಭವ ಆಗುತ್ತೋ ಆ ರೀತಿ ಇವತ್ತು ಅನುಭವ ಆಗುತ್ತೆ. ಪ್ರತಿಯೊಂದು ಗ್ರಾಮಕ್ಕೂ ಉತ್ತಮವಾದಂಥ ರಸ್ತೆಗಳನ್ನ ಕೊಟ್ಟಿದ್ದೀವಿ. SC ST ಗ್ರಾಮದಾಗೆ ಎಲ್ಲೂ ರಸ್ತೆ ಸಿಕ್ಕೋದಿಲ್ಲ. ಇವತ್ತು ಪ್ರತಿಯೊಂದು ಗ್ರಾಮದಾಗ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಈ ರೀತಿ ನಾನಾ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಮುನೇಗೌಡರು JDS ಆಗಿದ್ದರು, ಬಚ್ಚೇಗೌಡರು ಬಚ್ಚೇಗೌಡನವರು MLA ಆಗಿದ್ದರು, ಜಿಲ್ಲಾ ಪಂಚಾಯತಿ ಸದಸ್ಯರಾದರು, ಅಧ್ಯಕ್ಷರಾದರು. ಬಚ್ಚೇಗೌಡಣ್ಣ ಅವರು ಟೀಕೆ ಮಾಡಿದಷ್ಟು ಯಾರು ಮುನೇಗೌಡರು ತಾಲೂಕಾಗ ಯಾರು ಟೀಕೆ ಮಾಡಿಲ್ಲ. ಟೀಕೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡು ನೆನ್ನೆ ಹೋಗಿ ಕಾಲು ಇಟ್ಕೊಳ್ತಾರೆ. ಬಚ್ಚೇಗೌಡರು ತಪ್ಪಾಯ್ತಣ್ಣ ಕಾಂಗ್ರೆಸ್ನಾಗ ಬಂದರು. ಹಾಗೆ ಗುಂಪುಗಾರಿಕೆಯನ್ನು ಮಾಡಿ ಪ್ರದೀಪ್ ಈಶ್ವರ್ಗೆ ಯಾವಾಗ ಟಿಕೆಟ್ ಅನೌನ್ಸ್ ಮಾಡಿದ ತಕ್ಷಣ ಪ್ರದೀಪ್ ಈಶ್ವರ್ ಸೋತೋಗ್ತಾರೆ, ಡಾಕ್ಟ್ರ್ ಗೆಲ್ತಾರೆ ಅಂತಕ್ಕಂಥ ಒಂದೇ ಉದ್ದೇಶದಿಂದ ನಮ್ಮ ಡಾಕ್ಟ್ರು ಅಂಥ ಕೆಲಸ ಮಾಡಿದ್ರು ಇಂಥ ಕೆಲಸ ಮಾಡಿದ್ರು ಅಂತ ಹೋಗಿದ್ರು. ಎಲ್ಲ ಸಭೆಯಾಗೂ ಎಲ್ಲ ಕಾರ್ಯಕ್ರಮದಾಗೂ ಪಕ್ಷಕ್ಕೆ ಬಂದರು. ನಾವು ಸ್ವಾಗತ ಮಾಡಿದ್ರು. ಇರುಗಿ ಬಿಡು ಒಂದು ಕಡೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಈಗ ಬಂದು ಗುಂಪುಗಾರಿಕೆಯನ್ನು ಮಾಡಿದ್ರು, ಗುಂಪನ್ನು ಹೊಡೆದ್ರು. ಈಗ ತರಗ ರಾಜಕಾರಣ ಮಾಡಿದ್ರು. ಮೊದಲು ನಾವೆಲ್ಲ ಚೆನ್ನಾಗಿದ್ವಿ. ಅವನು ಬಂದ ಮೇಲೆ BJPಗೆ ಗುಂಪುಗಾರಿಕೆ ಆಗಿತ್ತು. ಈಗ ಗುಂಪುಗಾರಿಕೆ ಮಾಡಿಕೊಂಡು ಇವತ್ತು ಶಾಸಕರು ಮೆಚ್ಚಿಸೋದಕ್ಕಾಗಿ ನಮ್ಮ ಡಾಕ್ಟ್ರನ್ನ ಟೀಕೆ ಮಾಡಿದ್ರು. ಕೋಲಾರ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ನಗರದ RTO ಕಚೇರಿ ಬಳಿ ಹಲವು ಸಾರ್ವಜನಿಕರ ಮೇಲೆ ಹುಚ್ಚು ನಾಯಿ ದಾಳಿ ಮಾಡಿ ಕಡಿದು ಗಾಯಗೊಳಿಸಿರುವ ಘಟನೆ ಇಂದು ನಡೆದಿದೆ. ಕೋಲಾರ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ನಗರದ RTO ಕಚೇರಿ ಬಳಿ ಹಲವು ಸಾರ್ವಜನಿಕರ ಮೇಲೆ ಹುಚ್ಚು ನಾಯಿ ದಾಳಿ ಮಾಡಿ
ಕಡಿದು ಗಾಯಗೊಳಿಸಿರುವ ಘಟನೆ ನಡೆದಿದೆ. ಮಧ್ಯಾಹ್ನ ಆರ್ಟಿಒ ಕಚೇರಿಗೆ ತಮ್ಮ ಕಾರ್ಯನಿಮಿತ್ತ ಆಗಮಿಸಿದ್ದ 20ಕ್ಕೂ ಹೆಚ್ಚು ಮಂದಿ ಮೇಲೆ ಅಟ್ಟಾಡಿಸಿಕೊಂಡು ಹೋದ ಹುಚ್ಚು ನಾಯಿ ಕಡಿದು ತೀವ್ರ ಗಾಯಗೊಳಿಸಿದೆ. ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಗೆ ಗಾಯಾಳುಗಳು ಆಗಮಿಸಿ ಚಿಕಿತ್ಸೆ ಪಡೆದಿದ್ದಾರೆ. ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಜಗದೀಶ್ ತಕ್ಷಣ ಗಾಯಾಳುಗಳ ಬಳಿ ಆಗಮಿಸಿ ಚಿಕಿತ್ಸೆ ಕೊಡಿಸಲು ಮುಂದಾದರು. ಆಸ್ಪತ್ರೆ ಬಳಿ ಆಗಮಿಸಿದ ಗಾಯಾಳು ಕುಟುಂಬದವರು ಹುಚ್ಚು ನಾಯಿಯನ್ನು ಸೆರೆ ಹಿಡಿಯುವಂತೆ ಒತ್ತಾಯಿಸಿ ಮುಂದೆ ಈ ರೀತಿ ಘಟನೆ ನಡೆಯದಂತೆ ನಗರಸಭಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಂಚೆ ವಿಜಯ್, ಕೋಲಾರ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಗುಡಿಬಂಡೆ ಪಟ್ಟಣದ ಇಂದಿರಾನಗರ 1ನೇ ವಾರ್ಡಿನಲ್ಲಿ ರಸ್ತೆ ಮೇಲೆ ನಿರಂತರವಾಗಿ ನೀರು ಹರಿಯುತ್ತಿದ್ದು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದರಿಂದ ಸಾರ್ವಜನಿಕರು ಮತ್ತು ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಗುಡಿಬಂಡೆ ಪಟ್ಟಣದ ಇಂದಿರಾ ಗಾಂಧಿ 1ನೇ ವಾರ್ಡಿನಲ್ಲಿ ರಸ್ತೆ ಮೇಲೆ ನಿರಂತರವಾಗಿ ನೀರು ಹರಿತಾ ಇದ್ದು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದರಿಂದ ಸಾರ್ವಜನಿಕರು ಮತ್ತು ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ರಸ್ತೆಯಲ್ಲಿ ಬೃಹತ್ ಗಾತ್ರದ ಹೊಂಡಗಳು ಬಿದ್ದು ಸಂಚಾರ ಕಷ್ಟಕರವಾಗಿದ್ದು ದಿನನಿತ್ಯ ಸಂಚರಿಸುವ ಜನರ ಜೀವಕ್ಕೆ ಆತಂಕ ಕಾಡುತ್ತಿದೆ. ಇದೇ ಮಾರ್ಗದಲ್ಲಿ ಸರ್ಕಾರಿ ಬಸ್ ಸಂಚಾರ ಮಾಡ್ತಾ ಇದ್ದು ಪ್ರಯಾಣಿಕರು ಭಯಭೀತರಾಗಿದ್ದಾರೆ. ತುರ್ತು ಸಂದರ್ಭದಲ್ಲಿ ಅಗ್ನಿಶಾಮಕ ವಾಹನಗಳು ಸುಗಮವಾಗಿ ಸಂಚರಿಸಲು ಸಾಧ್ಯವಾಗ್ತಿಲ್ಲ. ಈ ಕುರಿತು ಸ್ಥಳೀಯ ನಿವಾಸಿ ನಾರಾಯಣಸ್ವಾಮಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ನಡೆದ ಲೇಔಟ್ ಅಭಿವೃದ್ಧಿ ಕಾಮಗಾರಿಗಾಗಿ ಅನೇಕ ಟಿಪ್ಪರ್ಗಳನ್ನು ಬಳಸಲಾಗಿದೆ. ಈ ಭಾರಿ ವಾಹನಗಳ ನಿರಂತರ ಸಂಚಾರದಿಂದ ರಸ್ತೆಯ ಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮೊದಲೇ ದುರ್ಬಲವಾಗಿದ್ದ ರಸ್ತೆ ಟಿಪ್ಪರ್ ಸಂಚಾರದಿಂದ ಸಂಪೂರ್ಣ ಕುಸಿದು ಹಾಳಾಗಿರೋದಾಗಿ ಅವರು ಹೇಳಿದರು. ನಾರಾಯಣಸ್ವಾಮಿ ಅಂತೇಳಿ, ನಾನು ಹಿರಿಯ ಔಷಧಿ ತಜ್ಞರ ಫಾರ್ಮಸಿಸ್ಟು, ರಿಟೈರ್ಡ್ ಆಗಿದ್ದೀನಿ. ಇಲ್ಲಿ ನಾನು ಸುಮಾರು ಒಂದು 7 ವರ್ಷದಿಂದ ಇಲ್ಲಿ ಈ ಮನೆಯಲ್ಲಿದ್ದೀನಿ. ಈ ನಡುವೆ JAJM ಲೈನ್ ಹಾಕಿದ ಮೇಲೆ ನೀರು ಲೀಕೇಜ್ ಜಾಸ್ತಿ ಬರ್ತಾ ಇತ್ತು. ಮನೆಗಳು ಬಿಟ್ಟಾಗ ಎಲ್ಲೆಂದ್ರಲ್ಲೆಲ್ಲ ಕಿತ್ಕೊಳ್ತಾ ಐತೆ. ಇದು ಸುಮಾರು 1-1.5 ತಿಂಗಳಿಂದ ಈಗ ನಡೀತಾ ಐತೆ. ಅದ್ರ ಜೊತೆಗೆ ನಮ್ಮ ಮನೆಗಳಿಗೆ ನಮ್ಮ ಆಪೋಸಿಟ್ ಇರೋದು ಈ ಪಶ್ಚಿಮ ಕಡೆ ಇರೋರು ಲೇಔಟ್ ಮಾಡಿದ ಮೇಲೆ ಆ ಡ್ರೈನೇಜ್ನಲ್ಲಿರೋ ಮಣ್ಣೆಲ್ಲ ಇತ್ತು ರೋಡ್ಗೆ ಹಾಕಿದ್ರೆ ತೆಗಿಲಿಲ್ಲ. ಈಗ ಅದರಿಂದನೂ ಪ್ರಾಬ್ಲಮ್ ಆಗ್ತೈತೆ. ಇದು ಮೇಯ್ನು ಫೈರ್ ಸ್ಟೇಷನ್ ರೋಡು. ಅದ್ರ ಜೊತೆಗೆ KSRTC ಬಸ್ಸನ್ನು ಎಲ್ಲೋಡ್ ಕಡೆ ಹೋಗುತ್ತೆ ರೋಡ್ ಇದು. ಅದ್ರ ಜೊತೆಗೆ ಈ ರೋಡು ಮೊದಲು ಸಿಮೆಂಟ್ ಕಾಂಕ್ರೀಟ್ ಇದು ಟಾರ್ ರೋಡ್ ಹಾಕಿದ್ರು. ಈ ನೀರು ಲೀಕೇಜ್ ಆಗಿ ಟಾರ್ ರೋಡ್ ಕಂಪ್ಲೀಟ್ ಹೋಗ್ಬಿಟ್ಟಿದ್ದು ಮಣ್ಣು ರೋಡ್ಗಳನ್ನ ಅಧ್ವಾನ ಆಗಿ 1-1.5 ಅಡಿ ಗುಣಿಗಳು ಬಿದ್ದು ಫೈರ್ ಇಂಜನ್ ಏನಾದರೂ ಬರಬೇಕಾದ್ರೆ 200 ಮೀಟರ್ ಮಿನಿಮಮ್ 5ರಿಂದ 10 ನಿಮಿಷ ತಗೊಳ್ತಾ ಇದ್ದಾನೆ. ಅಷ್ಟು ಅಧ್ವಾನ ಆಗೋಗ್ತೈತೆ. 2 2 ವೀಲರ್ಸ್ ಚಕ್ರ ಗಾಡಿಗಳು ಹೋಗೋದು ತುಂಬ ಕಷ್ಟ ಆಗೈತೆ. ಇಲ್ಲಿ ಓಡಾಡೋದಕ್ಕೆ ನೀರು ಲೀಕೇಜ್ ಹಾಕಿ ಪಾಚಿ ಕಟ್ಬಿಟ್ಟೈತೆ ಜಾಸ್ತಿ ರೋಡೆಲ್ಲ. ಹೇಳಿದ್ದೀವಿ, ಅವರು ಪಾಪ ಸುಮಾರು ವಾಟರ್ ಮ್ಯಾನ್ ಕಳಿಸ್ಕೊಟ್ಟು ಸುಬ್ರಹ್ಮಣ್ಯನನ್ನು ಕಳಿಸ್ಕೊಟ್ಟು ಅವರು 2-3 ಸಲ ಇದು ಮಾಡಿದ್ರು ಲೀಕೇಜ್ ಕಂಟ್ರೋಲ್ ಬರ್ತಾ ಇರಲಿಲ್ಲ. ಹಿಂಗಾಗೈತೆ. ಅದರಿಂದ ಆದಷ್ಟು ಬೇಗ ಈ ರೋಡ್ನ CC ರೋಡ್ ಮಾಡಬೇಕಂತೇಳಿ ಮಾನ್ಯ ಶಾಸಕರಾದ ಸುಬ್ಬಾರೆಡ್ಡಿವರೆಗೂ ಮೊನ್ನೆ ಇದರಲ್ಲಿ ತಿಳಿಸಿದೆ, ಜನಸ್ಪಂದನ ಇದರಲ್ಲಿ. ಅದರಿಂದ ಈ ಸಲ ಹಾಕ್ಕೊಡ್ತೀನಪ್ಪ ಅದು ಅಂತ ಹೇಳಿದ್ದಾರೆ. ಇಂದಿರಾನಗರ ಪ್ರದೇಶದಲ್ಲಿ ಅಮೃತ್ 2.0 ಯೋಜನೆಯಡಿ ಕುಡಿಯುವ ನೀರಿನ ಕಾಮಗಾರಿ ನಡೆಸಿದ ವೇಳೆ ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ಪೈಪ್ಲೈನ್ಗಳಿಗೆ ಹಾನಿಯಾಗಿದೆ.
ಹಾಳಾದ ಪೈಪ್ಗಳಿಂದ ನಿರಂತರವಾಗಿ ನೀರು ರಸ್ತೆ ಮೇಲೆ ಹರಿತಾ ಇದ್ದು ರಸ್ತೆ ಮತ್ತಷ್ಟು ಹದಗೆಡ್ತಿದೆ. ರಸ್ತೆ ಮೇಲೆ ಹರಿಯುವ ನೀರಿನಿಂದ ಕೆಸರು ಏರ್ಪಟ್ಟಿದ್ದು ಬೈಕ್ ಸವಾರರು ಬಿದ್ದು ಗಾಯಗೊಳ್ಳುವ ಆತಂಕ ಎದುರಾಗಿದೆ. ವೃದ್ಧರು, ಮಹಿಳೆಯರು ಹಾಗೂ ಶಾಲಾ ಮಕ್ಕಳು ಈ ರಸ್ತೆಯಲ್ಲಿ ನಡೆದು ಹೋಗಲು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದೇ ರಸ್ತೆಯಲ್ಲಿ ಅಗ್ನಿಶಾಮಕ ವಾಹನಗಳ ಸಂಚಾರ ಇರೋದ್ರಿಂದ ತುರ್ತು ಸಂದರ್ಭದಲ್ಲಿ ಈ ರಸ್ತೆ ತೊಡಕಾಗ್ತಿದೆ. ಯಾವುದೇ ಅಗ್ನಿ ಅವಘಡ ಸಂಭವಿಸಿದ್ರೆ ಅಗ್ನಿಶಾಮಕ ವಾಹನಗಳು ಸಮಯಕ್ಕೆ ಸರಿಯಾಗಿ ಸ್ಥಳಕ್ಕೆ ತಲುಪಲು ಸಾಧ್ಯವಾಗದೆ ವಿಳಂಬವಾಗುವ ಆತಂಕ ವ್ಯಕ್ತವಾಗಿದೆ. ಹಾಗಾಗಿ ಸಂಬಂಧಪಟ್ಟವರು ಕೂಡಲೇ ಇತ್ತ ಗಮನ ಹರಿಸಿ ರಸ್ತೆ ದುರಸ್ತಿ ಮಾಡಿಸಲು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ಜನತೆ ಬೇಸತ್ತಿದ್ದು ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಸಂಪೂರ್ಣ ಬೆಂಬಲ ನೀಡಲಿದ್ದಾರೆ ಎಂದು ಕ್ಷೇತ್ರದ ಬಿಜೆಪಿ ಮುಖಂಡ ಹರಿನಾಥ ರೆಡ್ಡಿ ವಿಶ್ವಾಸ ವ್ಯಕ್ತಪಡಿಸಿದರು. ಗುಡಿಬಂಡೆ ಪಟ್ಟಣದ ಗಜನಾಣ್ಯ ಪಟ್ಟುಸಾಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದಿಂದ ಆಯೋಜಿಸಿದ್ದ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಹರಿನಾಥ ರೆಡ್ಡಿ, ಗ್ಯಾರಂಟಿಗಳ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನು ದಿವಾಳಿ ಮಾಡುತ್ತಿದೆ. ರಾಜ್ಯದಲ್ಲಿ ಮಾತ್ರವಲ್ಲದೆ ಗುಡಿಬಂಡೆ, ಬಾಗೇಪಲ್ಲಿ ಕ್ಷೇತ್ರದಲ್ಲೂ ಅಭಿವೃದ್ಧಿ ಶೂನ್ಯವಾಗಿದೆ. ಹದಗೆಟ್ಟ ರಸ್ತೆಗಳು ಮತ್ತು ಗ್ರಾಮೀಣ ಭಾಗದ ಸಮಸ್ಯೆಗಳು ಮತದಾರರನ್ನ ಎನ್ಡಿಎ ಕಡೆಗೆ ಮುಖ ಮಾಡುವಂತೆ ಮಾಡಿದೆ. ಈ ಬದಲಾವಣೆಯ ಗಾಳಿ ಈಗಾಗಲೇ ಬೀಸುತ್ತಿದ್ದು ಗುಡಿಬಂಡೆಯಲ್ಲಿ ಡಿಸಿಸಿ ಬ್ಯಾಂಕ್, ಪಿಎಲ್ಡಿ ಬ್ಯಾಂಕ್ ಹಾಗೂ ಟಿಎಪಿಸಿಎಂಎಸ್ನ ಆಡಳಿತ ಮಂಡಳಿಗಳು ಮೈತ್ರಿಕೂಟದ ಪಾಲಾಗಿರೋದು ಇದಕ್ಕೆ ಸಾಕ್ಷಿ ಎಂದು ಹರಿನಾಥ ರೆಡ್ಡಿ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ವಾಹನ ಸವಾರರ ಪ್ರಾಣ ರಕ್ಷಣೆ ಉದ್ದೇಶದಿಂದ ಎನ್ಡಿಎಯಿಂದ ಕ್ಷೇತ್ರದಲ್ಲಿನ ಎಲ್ಲ ಸವಾರರಿಗೆ ಉಚಿತ ಹೆಲ್ಮೆಟ್ ನೀಡಲಾಗುವುದು. ಈ ಅಭಿಯಾನದ ಉದ್ಘಾಟನೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗಮಿಸಲಿದ್ದು ಕಾರ್ಯಕರ್ತರು ಭಾಗವಹಿಸಬೇಕು ಅಂತ ಮನವಿ ಮಾಡಿದರು. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 4ನೇ ತಾರೀಕು ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತೀವಿ. ಅದಾದ ಮೇಲೆ ಪ್ರತಿಯೊಂದು ಪಂಚಾಯಿತಿಗೂ ಒಂದೊಂದು ದಿನಕ್ಕೆ 2 ಪಂಚಾಯಿತಿಯಂತೆ ಬಾಗೇಪಲ್ಲಿ ಕ್ಷೇತ್ರ, ಬಾಗೇಪಲ್ಲಿ ತಾಲೂಕು, ಗುಡಿಬಂಡೆ ತಾಲೂಕು, ಚೇಳೂರು ತಾಲೂಕು ಎಲ್ಲ ಎಷ್ಟು ಪಂಚಾಯಿತಿ ಬರ್ತದೋ ಅದು ಮತ್ತು ವಾರ್ಡ್ ವೈಸು ಎಲ್ಲ ಈ ಹೆಲ್ಮೆಟ್ ಹಂಚಿಕೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಪ್ಲ್ಯಾನ್ ಪ್ರಕಾರ ನಾವು ನಮ್ಮ ಮುಖಂಡರ ಇಟ್ಕೊಂಡು ಮುಖಂಡರ ನಿರ್ದೇಶನದ ಮೇರೆಗೆ ಈ ಕಾರ್ಯಕ್ರಮವನ್ನು ಹಿಂಗೆ ಮುನ್ನಡೆಸುತ್ತೇವೆ. ಸಂಸದರ ಜೊತೆಗೆ ನಮ್ಮ ಕೇಶವರೆಡ್ಡನ್ನವರು ಇರ್ತಾರೆ, ನಮ್ಮ ನಾಯಕರಾದಂಥ ಕೋನಪರೆಡ್ಡನ್ನವರು ಇರ್ತಾರೆ, ಮತ್ತು ತಾಲೂಕಿನ ಎಲ್ಲ ಮುಖಂಡರು ಇರ್ತಾರೆ. ತಾಲೂಕಿನ ಎಲ್ಲ ಎನ್ಡಿಎ ಮುಖಂಡರು ಎಲ್ಲ ಇರ್ತಾರೆ. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಮಾತನಾಡಿದರೆ ಹುಷಾರ್. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುರದಗಡ್ಡೆ ಮುನೇಗೌಡರಿಗೆ ಸಂಸದ ಸುಧಾಕರ್ ಬೆಂಬಲಿಗರಿಂದ ಎಚ್ಚರಿಕೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಮತ್ತೆ ಆರಂಭವಾದ ಟಾಕ್ ವಾರ್. ಕೋಲಾರ ನಗರದಲ್ಲಿ ಹುಚ್ಚುನಾಯಿ ಅಟ್ಟಹಾಸ. ಕೋಲಾರ ಆರ್ಟಿಒ ಕಚೇರಿ ಬಳಿ ಹುಚ್ಚುನಾಯಿ ದಾಳಿ, 20ಕ್ಕೂ ಹೆಚ್ಚು ಮಂದಿಗೆ ಗಾಯ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಗುಡಿಬಂಡೆಯ ಇಂದಿರಾನಗರದ 1ನೇ ವಾರ್ಡಿನಲ್ಲಿ ರಸ್ತೆ ಅವ್ಯವಸ್ಥೆ. ಹದಗೆಟ್ಟ ರಸ್ತೆಯಲ್ಲಿ ಸಂಚರಿಸಲು ಪಾದಚಾರಿಗಳು, ವಾಹನ ಸವಾರರ ಪರದಾಟ. ರಸ್ತೆಗೆ ಹರಿಯುತ್ತಿರುವ ನೀರು ಗಮನ ಹರಿಸದ ಅಧಿಕಾರಿಗಳು. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.